ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ? ನಮಗೆ ಒಂದು ಇನ್ವಿಟೇಷನ್ ಇಲ್ಲ. ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ, ಯಶ್ ಅವ್ರಿಗೆ ಬಿಡಿ, ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನು ಒಳಗೊಳ್ಳಕ್ ಆಗ್ತಾ ಇಲ್ಲ, ಎಲ್ಲರನ್ನು ಕರೆದುಕೊಳ್ಳಕ್ ಆಗ್ತಾ ಇಲ್ಲ, ಎಲ್ಲರನ್ನು ತಪ್ಕೊಳ್ಳಕ್ ಆಗ್ತಾ ಇಲ್ಲ, ಹಬ್ಕೊಳ್ಳಕ್ ಆಗ್ತಾ ಇಲ್ಲ, ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡಕ್ ಆಗ್ತಾ ಇಲ್ಲ. ಅವರ ಅಸಹಾಯಕತೆಗೆ, ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ್ ಬೈತೀರಾ? ಸಾಧು ಕೋಕಿಲ ಅವ್ರಿಗೆ ರಾಜಕಾರಣಿನ, ಸಿನಿಮಾದವರ, ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ. ಅವ್ರು ಸಂಪೂರ್ಣವಾಗಿ ಯಾವ್ದಾಗಿದ್ದಾರೆ ಗೊತ್ತಿಲ್ಲ, ಅಥವಾ ಎರಡೂ ಆಗಿದಾರ ಗೊತ್ತಿಲ್ಲ. ಅವರೇ ಒಂದು ಚಾನಲ್ ಹೇಳಿಕೆ ಕೊಡ್ತಾರೆ, ಈ ಸೂಪರ್ ಸ್ಟಾರ್ಗಳನ್ನ ಕರೆದ್ರೆ 20-30 ಜನ ಬರ್ತಾರೆ, ಇನ್ನೇನು ಅವ್ರೊಬ್ಬರೇ ಬರ್ಬೇಕಾ ನಡ್ಕೊಂಡು ಮನೆಯಿಂದ, ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವ್ದ್ರಿ ಸತ್ಯ? ನೀವು ಕರೆದಿಲ್ಲ ಅನ್ನೋದು ಸತ್ಯನಾ, ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ, ಅಥವಾ ನೀವು ಮಾತನಾಡೋ ತರದ ಅಪಭ್ರಂಶಗಳ ಸತ್ಯನಾ? ಆಯ್ತು, ಈಗ ಸ್ಟಾರ್ಗಳು ಬಂದಲ್ಲಿ ಏನ್ ಮಾಡ್ಬೇಕು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರ ಜೊತೆ ಹೊಸ ನಾಯಕ ನಟರುಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ, ಹೊಸದಾಗಿ ಸಿನಿಮಾ ಬಂದಿರೋರಿಗೆ, ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ, ಅವ್ರನ್ನ ಒಳಗೊಳ್ತಾ ಇದ್ದೀರಾ, ಭಾಗವಹಿಸೋಕೆ ತಗೋತಾ ಇದ್ದೀರಾ? ಏನು ಇಲ್ಲ, ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡಕ್ಕೆ ಬರ್ತಾ ಇಲ್ಲ. ಅದೇ ಚರ್ವಿತ ಚರ್ವಣ ಲಾಬಿ ಕಾರ್ಯಕ್ರಮ, ಗುಂಡು ಪಾರ್ಟಿ ಮುಗ್ದೋಗುತ್ತೆ. ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದ್ರೆ. ಯಾವ್ಯಾವ ತರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ? ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಮನಸ್ಸು ಎಳಿತಾ ಇದ್ದೀರಾ? ಒಂದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದು. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ. ಇದಕ್ಕೆ ನೀವು ಪಾಲ್ದಾರರು, ಡಿ ಕೆ ಶಿವಕುಮಾರ್ ಅವರು ಪಾಲ್ದಾರರು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು DCM ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ. ರವಿ ಗಣಿಗ ಅವರೇ, ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ. ಈ ಟೋನ್ಗೆ ಹಂಗಾಗಿದ್ದು.